ವೀಕ್ಷಕರೇ, ನಾಳೆ ಮಹಾಲಯ ಅಮಾವಾಸ್ಯೆ ದಿನ. ಆದರೆ ಸೂರ್ಯಗ್ರಹಣ ಕೂಡ ನಾಳೆನೇ ಆಗ್ತಾ ಇರೋದ್ರಿಂದ ಎಲ್ರಿಗೂ ಒಂದು ಕುತೂಹಲ ಏನು ಅಂತ ಅಂದರೆ, ಪಿತೃಪಕ್ಷವನ್ನ ಮಾಡಬೇಕಾ ಬೇಡವಾ, ಮಾಡಿದ್ರೆ ಯಾವ ಸಮಯದಲ್ಲಿ ಮಾಡಬೇಕು, ಮತ್ತೆ ಅಮಾವಾಸ್ಯೆ ಅಂದ್ರೇ ಸಾಮಾನ್ಯವಾಗಿ ಜನರಲ್ಲಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಅದರಲ್ಲೂ ಕೂಡ ಈ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿದ್ರೆ ವೇದ ಗ್ರಂಥಗಳಲ್ಲಿರಬಹುದು ಅಥವಾ ಜನಸಾಮಾನ್ಯರಲ್ಲಿ ಒಂದು ರೀತಿಯ ಭಯ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಎರಡೆರಡು ಒಂದೇ ದಿನ ಗೋಚರಿಸ್ತಾ ಇರೋದು, ಅಂದರೆ ಒಂದು ಅಮಾವಾಸ್ಯೆ ಬರ್ತಾ ಇರೋದು ಮಹಾಲಯ ಅಮಾವಾಸ್ಯೆ, ಅದರಲ್ಲಿ ಸೂರ್ಯಗ್ರಹಣ ಗೋಚರಿಸ್ತಾ ಇರೋದು. ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇದೆ, ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸದೇ ಇದ್ರೂ ಕೂಡ ಮಹಾಲಯ ಅಮಾವಾಸ್ಯೆಯನ್ನು ನಾವು ನಾಳೆ ಮಾಡಬೇಕಾ ಬೇಡವಾ, ಆಮೇಲೆ ನಮ್ಮ ಶ್ರಾದ್ದ ಕಾರ್ಯಗಳು ಯಾವ ರೀತಿ ಇರಬೇಕು, ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾ, ಮಣ್ಣಿನ ದೀಪವನ್ನು ಹಚ್ಚಿಡ್ಬೇಕಾ, ಉಪವಾಸವನ್ನು ಮಾಡಬೇಕಾ ಅಂತ. ಯಾಕಂದರೆ ಉಪವಾಸ ಅನ್ನೋದು ಯಾವಾಗಲೂ ಆಧ್ಯಾತ್ಮಿಕ ವಲಯದಲ್ಲಿ ಶುದ್ಧೀಕರಣದ ಒಂದು ರೂಪ ಅಂತ ಜನ ನಂಬಿದ್ದಾರೆ. ಹೀಗಾಗಿ ಹೇಗಿರಬೇಕು ನಾಳೆ ಆಚರಣೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು, ಯಾವ ರಾಶಿಗಳ ಫಲಾಫಲ ಯಾವ ರೀತಿ ಇದೆ, 15 ದಿನಗಳ ಅಂತರದಲ್ಲೇ ಎರಡನೇ ಗ್ರಹಣ, ಅದರಲ್ಲೂ ವರ್ಷದ ಕೊನೆಯ ಗ್ರಹಣ ಏನು ಅನ್ನೋದು ಒಂದು ಕುತೂಹಲ ಇದೆ. ಇದೆಲ್ಲದರ ಬಗ್ಗೆ ಇಷ್ಟೂ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ಮೊದಲನೇದಾಗಿ ಖ್ಯಾತ ಜ್ಯೋತಿಷಿಗಳು ಹಾಗೂ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀರಾಮ್ ಭಟ್ ಗುರುಜಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀರಾಮ್ ಭಟ್ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿ ನಮ್ಮ ಜೊತೆಗೆ ಮತ್ತೊಬ್ಬ ಖ್ಯಾತ ಜ್ಯೋತಿಷಿಯಾಗಿರುವಂತಹ ಶ್ರೀನಿಧಿ ಹೊಳ್ಳ ಅವರಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಮಹಾಲಯ ಅಮಾವಾಸ್ಯೆ ದಿನ ಅಂದರೆ ಸಾಮಾನ್ಯರಲ್ಲಿ ಒಂದು ಭಯದ ವಾತಾವರಣ, ಅದರಲ್ಲಿ ಗ್ರಹಣ ಬೇರೆ ಸೇರ್ಕೊಂಡಿದೆ. ಭಾರತದಲ್ಲಿ ಅದು ಗೋಚರಿಸಲ್ಲ ಅಂದರೂ ಕೂಡ ಒಂದು ಸಾಮಾನ್ಯವಾದಂತಹ ಭಯ ಜಾಸ್ತಿ ಆಗೋದಕ್ಕೆ ಇದು ಒಂದು ಕಾರಣ. ನಾಳೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಡೀಟೇಲ್ ಆಗಿ ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ನಾಳೆ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಮೂಲಕ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ನಾಳೆಯ ದಿವಸವನ್ನು ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ನಮ್ಮ ಇಲ್ಲಿ ಭಾರತದಲ್ಲಿ, ಅದರಲ್ಲಿಯೂ ಕೂಡ ನಮ್ಮ ಈ ಕರ್ನಾಟಕ ಪ್ರಾಂತ್ಯದಲ್ಲಿ ಸರ್ವಪಿತೃ ಅಮಾವಾಸ್ಯೆ ಅಂತಲೇ ನಾಳೆಯ ದಿವಸ ಕರೆದಿರತಕ್ಕಂಥದ್ದು. ಹಾಗಾಗಿ ನಾಳೆಯ ದಿವಸ ಖಂಡಿತವಾಗಿಯೂ ನಮ್ಮ ಪಂಚಾಂಗವನ್ನು ಯಾರ್ಯಾರು ಫಾಲೋ ಮಾಡ್ತೀರೋ ಹಿಂದೂ ಧರ್ಮದ ಪ್ರಕಾರವಾಗಿ ಈ ಗ್ರಹಣವನ್ನು ಬದಿಗಿಟ್ಟು, ಯಾಕೆಂದರೆ ನಾಳೆ ಇಂಡಿಯಾದಲ್ಲಿ ಇದು ಗ್ರಹಣ ಗೋಚರಿಸದೇ ಇರತಕ್ಕಂಥದ್ರಿಂದ, ಯಾಕೆಂದರೆ ಸಹಜವಾಗಿ ಈ ಚಂದ್ರಗ್ರಹಣವು ಗೋಚರಿಸಿದ ನೆಕ್ಸ್ಟ್ ಬರುವಂತಹ ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ ಇರತಕ್ಕಂಥದ್ದು ಭೂಮಂಡಲದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಅದು ಗೋಚರಿಸಲೇಬೇಕು. ಇದು ಖಗೋಳಶಾಸ್ತ್ರದ ಒಂದು ವಿಜ್ಞಾನದ ಪ್ರಕಾರವಾಗಿ ಇರತಕ್ಕಂಥದ್ದು. ಹಾಗಾಗಿ ಇದು ನಮಗೆ ಇಂಡಿಯಾದಲ್ಲಿ ಇದು ಗೋಚರಿಸದೇ ಇರತಕ್ಕಂಥದ್ರಿಂದ ಈ ಗ್ರಹಣದ ಒಂದು ಪ್ರಭಾವ ಇರತಕ್ಕಂಥದ್ದು ಸಾರ್ವಜನಿಕವಾಗಿ ಈ ಪ್ರದೇಶದಲ್ಲಿ ಹೆಚ್ಚಾಗಿ ನಾವು ಈ ಕರ್ನಾಟಕವನ್ನು ಇಟ್ಟುಕೊಂಡು ಅಥವಾ ಭಾರತವನ್ನು ಇಟ್ಟುಕೊಂಡು ಮಾತಾಡಿದ್ರೆ ಇಲ್ಲಿರತಕ್ಕಂತಹ ಪ್ರಾಣಿ ಪಕ್ಷಿ ಜಂತು ಜೀವಿಗಳಿಗೆ, ವಿಶೇಷವಾಗಿ ಮನುಷ್ಯನಿಗೆ ಇದರಿಂದ ಬರತಕ್ಕಂತಹ ಯಾವುದೇ ರೀತಿಯಂಥ ದುಷ್ಪರಿಣಾಮಗಳು ಕೂಡ ಇರೋದಿಲ್ಲ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನು ನೀಡುತ್ತಾ, ನಾಳೆಯ ದಿವಸ ಸರ್ವಪಿತೃ ಅಮಾವಾಸ್ಯೆಯನ್ನು ನಾವು ಹೆಚ್ಚಿನದಾಗಿ ಈ ಪ್ರತಿ ವರ್ಷದಂತೆ ಯಾವ ರೀತಿಯಲ್ಲಿ ನಮ್ಮ ಪಿತೃಗಳನ್ನು ನಾವು ಸ್ಮರಿಸ್ತೇವೋ, ತಿಲತರ್ಪಣಾದಿಗಳನ್ನು ನೀಡ್ತೇವೋ, ಅಥವಾ ಪಿಂಡ ಪ್ರದಾನಾದಿಗಳನ್ನು ಮಾಡ್ತೇವೋ, ಅಥವಾ ಸಂಗಮ ಕ್ಷೇತ್ರ, ನದಿ ತೀರ ಅಥವಾ ಸಮುದ್ರ ಸ್ನಾನ ಇತ್ಯಾದಿಗಳನ್ನ ಹೇಗೆ ನಾವು ಮಾಡಿಕೊಂಡು ಪಿತೃಯಜ್ಞವನ್ನು ಪಿತೃಕಾರ್ಯವನ್ನು ಹೇಗೆ ನಾವು ಮಾಡಿಕೊಂಡು ಬಂದಿದ್ದೇವೋ, ನಮ್ಮ ಕುಟುಂಬದಲ್ಲಿ ನಮ್ಮ ಮನೆತನದಲ್ಲಿ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ. ಯಾಕೆಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಂತಹ ಒಂದು ವ್ಯವಸ್ಥೆಗಳು, ಈ ಒಂದು ಪಿತೃಕಾರ್ಯವನ್ನು ಮಾಡತಕ್ಕಂತಹ ಒಂದು ವ್ಯವಸ್ಥೆಗಳಿರುತ್ತೆ. ಹಾಗಾಗಿ ಪ್ರತಿ ವರ್ಷದಂತೆ ನೀವು ಹೇಗೆ ಈ ಒಂದು ಮಹಾಲಯ ಪಕ್ಷ ಮಾಸವನ್ನು ಹೆಚ್ಚಾಗಿ ಈ 15 ದಿನಗಳಿಗೆ ಪಕ್ಷ ಮಾಸ ಅಂತ ಕರೆದರೂ ಕೂಡ ನಾಳೆಯ ದಿವಸವೇ ಎಷ್ಟೋ ಜನ ಅಂದ್ಕೊಂಡಿರ್ತೀರಿ ಇದು ಪಕ್ಷ ಅಂತ ನೀವು ಹೇಳ್ತೀರಿ. ಆಡು ಭಾಷೆಯಲ್ಲಿ ಏನು ಹೇಳ್ತೀರಿ, ನಾಳೆ ದಿವಸ ನಮ್ಮಲ್ಲಿ ಪಕ್ಷ ಇಟ್ಕೊಂಡಿದ್ದೇವೆ, ಪಕ್ಷ ಇದೆ, ಹಿರಿಯರ ಸ್ಮರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತ ಎಲ್ಲರನ್ನೂ ಕೂಡ ಕರೀತೀರಿ. ಹೆಚ್ಚಾಗಿ ಬ್ರಾಹ್ಮಣರಿಗೆ ವಾಯನ ದಾನ ಇತ್ಯಾದಿಗಳು ಇರಬಹುದು, ಅಥವಾ ಬ್ರಾಹ್ಮಣ ಪೂಜೆ ಮಾಡಿ ಅವರಿಗೆ ದಾನಮಾನ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಿರಬಹುದು, ಅಥವಾ ತಿಲತರ್ಪಣಾದಿಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಿರಬಹುದು, ಅಥವಾ ಪಿಂಡ ಪ್ರದಾನಾದಿಗಳನ್ನು ಮಾಡ್ತಕ್ಕಂಥದ್ದು ಇರಬಹುದು. ಇದನ್ನೆಲ್ಲವನ್ನೂ ಕೂಡ ನಾಳೆಯ ದಿವಸ ಪ್ರತಿ ಅಮಾವಾಸ್ಯೆಯಲ್ಲಿ, ಮಹಾಲಯ ಅಮಾವಾಸ್ಯೆಯಲ್ಲಿ ನೀವು ಹೇಗೆ ಮಾಡ್ಕೊಂಡು ಬಂದಿದ್ದಿದ್ರೋ ಅದಕ್ಕೆ ಅದರಂತೆ ಚಾಚೂ ತಪ್ಪದೆ ಮಾಡತಕ್ಕಂಥದ್ದು ಸರಿಯಾಗಿ ಇರತಕ್ಕಂಥ ವ್ಯವಸ್ಥೆ. ಗುರುಜಿ, ನೀವು ಹೇಳಿ, ನಾಳೆ ಮಹಾಲಯ ಅಮಾವಾಸ್ಯೆ ದಿನ ಪಿತೃಪಕ್ಷವನ್ನು ಆಚರಣೆ ಮಾಡಬಹುದಾ ಬೇಡವಾ ಅಂತ. ಯಾಕಂದ್ರೆ ಹಲವರಲ್ಲಿ ಹಲವು ರೀತಿಯ ಅಭಿಪ್ರಾಯ ಇದೆ. ಕೆಲವರು ಮಾಡಬಹುದು ಅಂತ, ಕೆಲವರು ಸಮಯವನ್ನು ಬದಲಾವಣೆ ಮಾಡ್ಕೊಳ್ಳಿ, ಕೆಲವರು ಸಂಜೆ ಮಾಡಿ ಅಂತ ಅಂತಿದ್ದಾರೆ. ಸೊ ಮೊದಲನೇದಾಗಿ ನನಗೊಂದು ಕ್ಲಾರಿಫಿಕೇಶನ್ ನಿಮ್ಮ ಕಡೆಯಿಂದನೂ ಕೂಡ ಬೇಕು, ಮಾಡಬಹುದಾ ಮಾಡಬಾರ್ದಾ? ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತ ಕೇಳಿದರೆ, ನಮಗೆ ಕಣ್ಣಿಗೆ ಯಾವುದು ಗೋಚರ ಆಗೋದಿಲ್ಲ ಅದನ್ನು ನಾವು ನಂಬಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಹಾಗಾಗಿ ನಮ್ಮ ಈ ಭಾರತ ದೇಶಕ್ಕೆ ಗ್ರಹಣದ ಛಾಯೆ ಅನ್ನುವಂಥದ್ದು ಕಾಣೋದಿಲ್ಲ, ಆದ್ದರಿಂದ ಅದನ್ನು ನಾವು ಆಚರಣೆ ಮಾಡಲಿಕ್ಕಿಲ್ಲ. ಅಕಸ್ಮಾತ್ ಆಚರಣೆಗಳು ಇತ್ತು, ಗ್ರಹಣಕ್ಕೆ ಆ ಗ್ರಹಣದ ಛಾಯೆ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಇದ್ರೂ ಸಮೇತ ನಾವು ಆ ಸಂದರ್ಭಗಳಲ್ಲಿ ಈ ಪಿತೃಯಜ್ಞಗಳನ್ನು, ಪಿತೃಗಳಿಗೆ ಕೊಡ್ತಕ್ಕಂತಹ ತಿಲತರ್ಪಣಾದಿಗಳನ್ನು ಮಾಡಲಿಕ್ಕೆ ನಿಷೇಧವನ್ನು ಹೇರಿರ್ತಾರೆ. ಬೇರೆ ದಿನಗಳಲ್ಲಿ ಹಬ್ಬವನ್ನು ಬಿಟ್ಟರೂ ಸಮೇತ ನಾವು ಪಿತೃ ಕೆಲಸಗಳನ್ನು ಬಿಡಲಿಕ್ಕಿಲ್ಲ ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ. ಹಾಗಾಗಿ ನಾಳೆ ಕಾಣುವಂತಹ
ಈ ಒಂದು ಗ್ರಹಣ ಅನ್ನುವಂಥದ್ದು ನಮ್ಮ ಭಾರತ ದೇಶಕ್ಕೆ ಗೋಚರ ಇಲ್ಲ ಆದ್ದರಿಂದ ಅದನ್ನು ನಾವು ಆಚರಣೆ ಮಾಡುವಂಥದ್ದು ಸರ್ವತಾ ತಪ್ಪಾಗ್ತದೆ. ಮತ್ತು ಅದಕ್ಕಾಗಿ ಪಿತೃಗಳಿಗೆ ಕೆಲಸವನ್ನು ನಾವು ಮುಂದೆ ಹಾಕುವಂಥದ್ದು ಯಾವುದೇ ನಮಗೆ ಗೋಚರ ಇಲ್ಲ ಅಂತ ಹೇಳಿದಾಗ ನಾವು ಅದನ್ನು ಮುಂದೆ ಹಾಕುವಂಥ ಕೆಲಸವೂ ಇರೋದಿಲ್ಲ, ನಂತರದಲ್ಲಿ ಅದನ್ನು ನಾವು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಇದಕ್ಕೆ ನಾಳೆ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಈ ಪಿತೃಗಳಿಗೆ ಕೊಡ್ತಕ್ಕಂತಹ ತಿಲತರ್ಪಣಾದಿಗಳು 15 ದಿನಗಳ ಕಾಲ ಪಿತೃಗಳು ಆಯಾ ಕುಟುಂಬವನ್ನು ಅವರು ಕೊಡುವಂತಹ ಅನ್ನ ನೀರನ್ನು ಅರಸಿ ಬಂದಿರ್ತಾರೆ. ಹಾಗಾಗಿ ಅವರಿಗೆ ಕೊಡುವಂಥ ತಿಲತರ್ಪಣಾದಿಗಳು ಅಥವಾ ಪಿಂಡ ಪ್ರದಾನಾದಿಗಳು ಇವುಗಳನ್ನೇ ಮಾಡಬೇಕೇ ಹೊರತು ನಮಗೆ ಕಣ್ಣಿಗೆ ಕಾಣದ ಮತ್ತು ಗೋಚರಕ್ಕೆ ಇಲ್ಲದಂತಹ ಗ್ರಹಣಾದಿಗಳನ್ನು ಆಚರಣೆ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಓಕೆ, ಶ್ರೀರಾಮ್ ಭಟ್ ಗುರುಜಿ, ನೀವು ಹೇಳಿ, ಈಗ ಪಿತೃಪಕ್ಷ ಮಾಡಬಹುದು ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಸಮಯದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ? ಸಾಮಾನ್ಯವಾಗಿ ಪಿತೃಪಕ್ಷ ಪ್ರತಿಯೊಬ್ಬರು ಮನೆಯಲ್ಲೂ ನಾವು ಕೇಳಿರೋ ಹಾಗೆ ಓದ್ಕೊಂಡಿರೋ ಹಾಗೆ ಸಂಜೆ ಹೊತ್ತು ಮಾಡ್ತಾರೆ. ಬಟ್ ಈ ಗ್ರಹಣ ಮುಂಜಾನೆ ಗೋಚರಿಸ್ತಾ ಇರೋದ್ರಿಂದ ಸಮಯದಲ್ಲಿ ಬದಲಾವಣೆ ಮಾಡಿ ಅಂತ ಕೆಲವರದ್ದು ಅಭಿಪ್ರಾಯ ಇದೆ. ಅಂದರೆ ನಿಮ್ಗೆ ಆದರೂ ಆಚರಣೆ ಮಾಡಲಿಲ್ಲ ಅಂದರೂ ಕೂಡ, ಗ್ರಹಣ ಆಚರಣೆ ಮಾಡಲಿಲ್ಲ ಅಂದರೂ ಕೂಡ ಸಮಯ ಬದಲಾವಣೆ ಮಾಡ್ಕೊಳ್ಳಿ ಅಂತ. ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆ ಫಲ ಅಂತ? ನೋಡಿ, ಯಾವತ್ತೂ ಕೂಡ ಈ ಪಿತೃಯಜ್ಞವನ್ನು ಮಾಡತಕ್ಕಂಥದ್ದೇ ಮಧ್ಯಾಹ್ನ 12 ಗಂಟೆಯ ನಂತರದಲ್ಲಿ. ಯಾಕಂದರೆ ಮಾಧ್ಯಾಹ್ನಿಕ ಕಾಲವು ಬರಬೇಕು ಅಂತ ಹೇಳ್ತೇವೆ. ಹೆಚ್ಚಾಗಿ ಪಿತೃ ಕಾರ್ಯವನ್ನು ಮಾಡತಕ್ಕಂಥದ್ದು ಪ್ರಾತಃ ಕಾಲದಲ್ಲಿ ಖಂಡಿತವಾಗಿಯೂ ಅಲ್ಲ. ಯಾವುದೇ ನೀವು ಶುಭ ಕಾರ್ಯವನ್ನು ಮಾಡಿದರೂ ಕೂಡ 12 ಗಂಟೆಯ ಒಳಭಾಗದಲ್ಲಿ ಅದಕ್ಕೆ ಪೂರ್ಣಾಹುತಿ ಹೇಳ್ತಕ್ಕಂಥದ್ದು ಸಮರ್ಪಣೆ ಮಾಡಿದರೆ ಅದು ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ. ಯಾವುದೇ ರೀತಿಯಂಥ ಶಾಂತಿ ಪೂಜೆ ಪ್ರಾಯಶ್ಚಿತ್ತಾದಿ ಕರ್ಮಗಳನ್ನು ಮಾಡ್ತಕ್ಕಂಥ ಆ ಸಂದರ್ಭದಲ್ಲಿ ಮನೆಯಲ್ಲೇನೋ ಗಣಪತಿ ಪೂಜೆ ಮಾಡ್ತೀವಿ, ಗಣಪತಿ ಹೋಮ ಮಾಡ್ತೀವಿ, ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಈ ರೀತಿ ದುರ್ಗಾ ಹೋಮ ಮಾಡ್ತೀವಿ, ಈ ರೀತಿ ಯಾವುದೇ ಶಾಂತಿ ಹೋಮ ಇತ್ಯಾದಿಗಳನ್ನು ಮಾಡಿದಾಗ 12 ಗಂಟೆಯ ಒಳಭಾಗದಲ್ಲಿ ಆ ಒಂದು ಕಾರ್ಯಕ್ರಮದ ಸರ್ವ ಪೂರ್ಣಾಹುತಿಗಳು ಕೂಡ ಮುಗಿದು ದೇವರಿಗೆ ಅದನ್ನು ಸಮರ್ಪಣೆಯನ್ನು ಮಾಡತಕ್ಕಂಥ ಒಂದು ಕ್ರಮ ಇದೆ. ಆದರೆ ಈ ಪಿತೃಯಜ್ಞಕ್ಕೆ ಹೇಳಿರತಕ್ಕಂಥ ಒಂದು ಕಾಲ ಅಂತಂದರೆ ಅದನ್ನು ಕುತುಪ್ ಕಾಲ ಅಂತಲೇ ಶಾಸ್ತ್ರದಲ್ಲಿ ಹೇಳುತ್ತೆ. ಕುತುಪ್ ಕಾಲ ಅಂತಂದರೆ ಏನು ಅಂತಂದರೆ ಸಾಧಾರಣವಾಗಿ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯ ಈ ಒಂದು ಸಮಯ, ಅದರಲ್ಲಿಯೂ ಕೂಡ ಈ 2 ರಿಂದ 3 ಗಂಟೆಯ ಸಮಯ ಏನಿದೆಯಲ್ವೇ ಇದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಕಾಲ. ಹಾಗಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಕ್ಕಂಥ ಆ ಸಂದರ್ಭದಲ್ಲಿ ಎಷ್ಟು ಲೇಟ್ ಆಗುತ್ತೋ, ವಿಳಂಬ ಆಗುತ್ತೋ ಅಷ್ಟು ಒಳ್ಳೆಯದು ಅಂತ ಹೇಳುತ್ತೆ. ಇನ್ನು ಸಾಯಂಕಾಲದಲ್ಲೆಲ್ಲ ಮಾಡ್ತಕ್ಕಂಥ ಕ್ರಮ ಹೆಚ್ಚಾಗಿಲ್ಲ, ಆದರೂ ಕೂಡ ರೂಢಿಯಲ್ಲಿ ಬಂದಿದೆ. ಈಗ ಎಷ್ಟೋ ಜನ ಹೇಳ್ತಾರೆ ಸಾಯಂಕಾಲ ನವಗ್ರಹ ಹೋಮ ಮಾಡ್ಬೋದೇ, ಸಾಯಂಕಾಲ ಗಣಪತಿ ಹೋಮ ಮಾಡ್ಬೋದೇ. ಕೆಲವು ಕಡೆ ಅದು ಶಾಸ್ತ್ರಕ್ಕೆ ನಿಷಿದ್ಧ. ಯಾಕಂದರೆ ಸೂರ್ಯ ಅಸ್ತಂಗತನಾದ ನಂತರದಲ್ಲಿ ಈ ರೀತಿಯಂಥ ಕಾರ್ಯಕ್ರಮಗಳಿಗೆ ಅವಕಾಶಗಳಿರೋದಿಲ್ಲ. ಹಾಗಾಗಿ ಆದಷ್ಟು 4 ಗಂಟೆ ಬೇಡ, 5 ಗಂಟೆ ಒಳಗಡೆ ಆದರೂ ಕೂಡ, ಸಾಯಂಕಾಲ 5 ಗಂಟೆ ಒಳಗಡೆ ಆದರೂ ಕೂಡ ಈ ರೀತಿಯಂತಹ ಪಿತೃಯಜ್ಞವನ್ನು ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ನಾಳೆ ದಿವಸ ಗ್ರಹಣದ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಸಮಯವನ್ನು ಬದಲಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಗಳು ಖಂಡಿತವಾಗಿ ಇಲ್ಲದೇ ಇರತಕ್ಕಂಥದ್ರಿಂದ ಈ ಗ್ರಹಣದ ಇತಿಮಿತಿಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಸೇರಿಸ್ತಕ್ಕಂಥದ್ದು ಖಂಡಿತವಾಗಿಯೂ ಸರಿಯಾದಂಥ ಒಂದು ಕ್ರಮ ಅಲ್ಲ. ಹಾಗಾಗಿ ಪ್ರತಿ ವರ್ಷಂತೆ ನಾವು 12 ಗಂಟೆಯ ಮೇಲೆ ತಿಲತರ್ಪಣಾದಿಗಳನ್ನು ನೀಡ್ತಕ್ಕಂಥದ್ದು ಅಥವಾ ಸ್ವಯಂ ಪಾಕ ಇತ್ಯಾದಿಗಳ ದಾನವನ್ನು ಮಾಡಿ ಬಂದಿರತಕ್ಕಂಥವರಿಗೆ ಭೋಜನಾದಿಗಳನ್ನು ಹಾಕಿ ಪಿತೃಗಳನ್ನ ಎಡೆ ಇಡ್ತಕ್ಕಂಥ ಒಂದು ಕ್ರಮ ಅಥವಾ ಕಾಗೆಗೆ ಕಾಕಬಲಿಯನ್ನು ಇಡ್ತಕ್ಕಂಥ ಕ್ರಮ, ಇದನ್ನೆಲ್ಲವನ್ನು ಕೂಡ ನಾಳೆ ದಿವಸ ಹೆಚ್ಚಾಗಿ 3 ಗಂಟೆ ಬೇಡ, 4 ಗಂಟೆ ಬೇಡ, ಇನ್ನೂ ನಿಮಗೆ ಲೇಟ್ ಆಯಿತು ಅಂತಂದರೆ 5 ಗಂಟೆ ಒಳಗಡೆ ಆದರೂ ಇದನ್ನು ಪೂರೈಸಿಕೊಳ್ತಕ್ಕಂಥದ್ದು ಶಾಸ್ತ್ರದ ವಿಧಿ. ಓಕೆ ಗುರುಜಿ, ಈಗ ನೀವು ಹೇಳ್ತಾ ಇದ್ರಿ ಗ್ರಹಣ ನಮ್ಮ ಕಣ್ಣಿಗೆ ಗೋಚರಿಸಲಿಲ್ಲ ಅಂದರೆ ಆಚರಣೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಏನಿಲ್ಲ, ಧರ್ಮಗ್ರಂಥ ಇದನ್ನೇ ಹೇಳುತ್ತೆ ಅಂತ. ಬಟ್ ಎಲ್ರಿಗೂ ಇರುವಂತಹ ಪ್ರಶ್ನೆ, ಗ್ರಹಣ ಗ್ರಹಗತಿಗಳ ಮೇಲೆ ಏನು ಪರಿಣಾಮ ಬೀರಲಿಲ್ಲ ಅಂದರೂ ಪ್ರಾಕೃತಿಕವಾಗಿ ಏನಾದರೂ ಪರಿಣಾಮಗಳನ್ನು ಬೀರುತ್ತಾ? ಭಾರತದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ? ಕಂಟಕ ತರುತ್ತಾ? ಯಾಕಂದರೆ 15 ದಿನಗಳ ಅಂತರದಲ್ಲಿ 2ನೇ ಗ್ರಹಣ. ಸೂರ್ಯಗ್ರಹಣ ಅಂದರೆ ಸಾಮಾನ್ಯವಾಗಿ ಚಂದ್ರಗ್ರಹಣಕ್ಕಿಂತ ಭಾಳ ಪವರ್ಫುಲ್ ಗ್ರಹಣ ಅಂತ ಉಲ್ಲೇಖಗಳಿದ್ದಾವೆ. ಏನು ಹೇಳ್ತೀರಾ? ಈಗ ನಮ್ಮ ಡೆಡ್ ಆಪೋಸಿಟ್ ಆಗಿರುವಂಥ ದೇಶಗಳಿಗೆ ಗೋಚರಕ್ಕೆ ಬೀಳ್ತಾ ಇರುವಂಥದ್ದು, ಆ ಛಾಯೆ ಅನ್ನುವಂಥದ್ದು ಆ ಒಂದು ಪ್ರದೇಶದಲ್ಲಿ ಬೀಳ್ತದೆ ಬಿಟ್ಟರೆ ಅದರ ಒಂದು ಪರಿಣಾಮಗಳು ಅನ್ನುವಂಥದ್ದು ಗೋಚರ ಇಲ್ಲದಲೇ ಇರುವಂತಹ ನಗರಗಳಲ್ಲಿ ಅಥವಾ ಆ ಒಂದು ದೇಶಗಳಲ್ಲಿ ಅದರ ಪ್ರಮಾಣ ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಲಿಕ್ಕೆ ಇಲ್ಲ. ಯಾಕೆಂದರೆ ನಮಗೆ ಇಲ್ಲ ಅಂತಾದಾಗ ಪಕ್ಕದ ಮನೆಯವರಿಗೆ ಸೂತಕಾಚರಣೆಗಳು ಬಂತು ಅಂತಾದರೆ ನಾವು ಆಚರಣೆ ಮಾಡುವುದಿಲ್ಲ, ಪಕ್ಕದ ಮನೆಯವರು ಮಾತ್ರ ಆಚರಣೆ ಮಾಡುವಂಥದ್ದು. ಹಾಗಾಗಿ ಅದರಿಂದ ಇಲ್ಲೇನೋ ಸಮಸ್ಯೆಗಳಾಗ್ತದೆ ಅನ್ನುವಂಥದ್ದಿಲ್ಲ. ಇನ್ನು ನಮ್ಮ ಈ ಸ್ವಲ್ಪ ದಿನದ ಮುಂಚೆ ಬಂದಂಥ ಗ್ರಹಣದ ಚಿಂತನೆಯನ್ನು ನೋಡುವಾಗ ಅದರಿಂದ ನಮ್ಮ ದೇಶದಲ್ಲಿ ಏನೆಲ್ಲ ಆಗುಹೋಗುಗಳಾಗ್ಬೋದು ಅವೆಲ್ಲವನ್ನ ಚಿಂತನೆ ಮಾಡಬಹುದೇ ಹೊರತು ನಮಗೆ ಯಾವ ಗ್ರಹಣ ಅನ್ನುವಂಥದ್ದು ನಮಗೆ ಗೋಚರಕ್ಕೆ ಇಲ್ವೋ ಅದ್ರ ಬಗ್ಗೆ ನಾವು ಚಿಂತನೆ ಮಾಡುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗೆ ಇಲ್ಲಿ ತಿಲತರ್ಪಣಾದಿಗಳು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಅದನ್ನು ಮಾಡುವಂಥದ್ದು ಮಾಡಲೇಬೇಕು. ನಮಗೆ ಇಲ್ಲವೇ ಇಲ್ಲ ಆಚರಣೆ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾವು ಹೆಚ್ಚಿನ ವಿಮರ್ಶೆಗಳನ್ನು ಅಥವಾ ಆಚರಣೆಗಳನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಗಮನ ಕೊಡುವಂಥದ್ದು ದೂರ.
ಆಗುವಂಥ ವಿಷಯ. ಓಕೆ ಓಕೆ ಶ್ರೀರಾಮ್ ಭಟ್ ಗುರುಜಿ, ನೀವು ಹೇಳಿ, ಈಗ ಸಾಮಾನ್ಯವಾಗಿ ಈಗ ನಮ್ಮ ಹಿರಿಯರನ್ನು ಕರಿತೀವಿ, ಅಜ್ಜಿ ಕರೆಯೋದು ಅಂತ ಕೆಲವು ಕಡೆಗಳಲ್ಲಿ ಹೇಳ್ತಾರೆ, ಕೆಲವು ಕಡೆಗಳಲ್ಲಿ ಪಿತೃಗಳನ್ನು ಕರೆಯೋದು ಅಂತ ಅಂತಾರೆ. ಆಗ ಅವ್ರನ್ನ ಕರಿಬೇಕಾದ್ರೆ ಒಂದು ಕ್ರಮ ಇರುತ್ತೆ. ಅದರಲ್ಲೂ ಈ ಗ್ರಹಣ ಗೋಚರಿಸದೇ ಇದ್ರೂ ಕೂಡ, ನಾವು ಇಡೀ ಟಾಪಿಕನ್ನು ಅದರಲ್ಲೇ ಫೋಕಸ್ ಮಾಡ್ತಾ ಇರೋದ್ರಿಂದ, ಗ್ರಹಣ ಗೋಚರಿಸದೇ ಇದ್ರೂ ಕೂಡ ಒಂದು ಮಣ್ಣಿನ ದೀಪವನ್ನು ಹಚ್ಚಬೇಕು, ಅದನ್ನು ಕರೆಯುವಂತಹ ಕ್ರಮ ಹೀಗೆ ಅಂತ ಅಂತಾರೆ. ಅದನ್ನು ನೀವು ಇನ್ನೂ ಚೆನ್ನಾಗಿ ವಿವರಿಸ್ಬೋದು, ಅದನ್ನು ಹೇಳೋದಾದ್ರೆ. ನೋಡಿ, ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಪಿತೃಪಿತಾಮಹ ಪ್ರಪಿತಾಮಹಾನಾಂ ವಸುರುದ್ರ ಆದಿತ್ಯ ರೂಪಾಣಾಂ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ತನ್ನ ಪಿತೃ ಜನ್ರೇಷನ್, ಅಂದರೆ ತನ್ನ ವಂಶಸ್ಥರನ್ನು, ಮೊದಲನೇದಾಗಿ ತನ್ನ ಜನ್ರೇಷನ್ ಅಂತಂದರೆ ಏನು, ತನ್ನ ತಂದೆಯ ಜನ್ರೇಷನ್. ಉದಾಹರಣೆಗೆ ತಂದೆ ಇರಬಹುದು, ಅಥವಾ ಚಿಕ್ಕಪ್ಪ ಇರಬಹುದು, ಅಥವಾ ಚಿಕ್ಕಮ್ಮ ಇರಬಹುದು. ಈ ರೀತಿಯಂತಹ ಜನ್ರೇಷನ್ನ ಮೊದಲೇ ಜನ್ರೇಷನ್ ಅಂತ ಕರೀತಾರೆ. ಇದನ್ನು ಪಿತೃವಂಶ ಅಂತ ಕರೀತಕ್ಕಂಥದ್ದು. ಇನ್ನು ಪಿತಾಮಹ ಅಂತಂದರೆ ಏನು, ತಂದೆಯ ತಂದೆ ಅಂತಂದರೆ ಇರತಕ್ಕಂಥ ಒಂದು ಶ್ರಾದ್ದಾದಿ ಕರ್ಮವನ್ನು ಮಾಡ್ತಕ್ಕಂಥವನಿಗೆ ತಾತನಾಗ್ತಾನೆ. ಆ ತಾತ ಅಥವಾ ತಾತನ ತಮ್ಮ, ಅಣ್ಣ ತಮ್ಮಂದಿರು, ಅಥವಾ ಆ ತಾತಂದಿರ ಹೆಂಡತಿ ಅಥವಾ ಅವರ ಮಕ್ಕಳು, ಇದೆಲ್ಲವೂ ಕೂಡ ಪಿತಾಮಹ ವಂಶವನ್ನು ಅದು ಸೇರುತ್ತೆ. ಇನ್ನು ಪ್ರಪಿತಾಮಹ ಅಂದರೆ ಮುತ್ತಾತ. ಅದಕ್ಕೋಸ್ಕರವಾಗಿ ಅಲ್ಲಿ ವಸುರೂಪ, ರುದ್ರರೂಪ ಮತ್ತು ಆದಿತ್ಯ ರೂಪ, ಈ 3 ತಲೆಮಾರನ್ನು ನಾವು ತೆಗೆದುಕೊಂಡು ಶ್ರಾದ್ದಾದಿ ಕರ್ಮಗಳನ್ನು ಅಲ್ಲಿ ಮಾಡಿ ಪಿಂಡ ಪ್ರದಾನಾದಿಗಳನ್ನು ಕೂಡ ಮಾಡ್ತಕ್ಕಂಥ ಒಂದು ಕ್ರಮ ಇರತಕ್ಕಂಥದ್ದು. ಉದಾಹರಣೆಗೆ ಅಲ್ಲಿ ಸತ್ತು ಹೋಗಿರತಕ್ಕಂಥ ಒಂದು ಪಿತೃಗಳ ಹೆಸರನ್ನೂ ಕೂಡ ಹೇಳಿ ಅಲ್ಲಿ ತಿಲತರ್ಪಣಾದಿಗಳನ್ನು ನೀಡ್ತಕ್ಕಂಥ ಒಂದು ಕ್ರಮ ಇರತಕ್ಕಂಥದ್ದು. ಯಾಕೆಂದರೆ ತಿಲತರ್ಪಣಾದಿಗಳೇ ಆ ಪಿತೃಗಳಿಗೆ ಕೊಡ್ತಕ್ಕಂಥ ಒಂದು ನೀರು ಅಂತ ನಾವು ಭಾವಿಸ್ತಕ್ಕಂಥದ್ದು. ಆ ಒಂದು ಪಿತೃಗಳಿಗೆ ನಾವು ಬರೀ ನೀರನ್ನು ಕುಡಿದರೆ ಅವರು ಕುಡಿತಕ್ಕಂಥ ನೀರು ಯಾವುದಪ್ಪ ಅಂದರೆ ತಿಲದ ನೀರಾಗಿರುತ್ತೆ. ತಿಲಸ್ನಾಯಿ, ತಿಲೋದ್ವರ್ತಿ, ಅಂತಹ ತಿಲದ ಅಂದ ಬರತಕ್ಕಂಥ ಎಲ್ಲ ಉತ್ಪನ್ನಗಳಿಗೆ ಆ ಒಂದು ವಿಶೇಷತೆಗಳಿದೆ. ಪಿತೃದೋಷವನ್ನು ಪರಿಹರಿಸ್ತಕ್ಕಂಥ ಒಂದು ವಿಶೇಷವಾದಂತಹ ಸಾಮರ್ಥ್ಯಗಳು ತಿಲಕ್ಕಿರತಕ್ಕಂಥದ್ದು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರವಾಗಿ ತಿಲಾಃ ಪಾಪಹರಾಹ ಶುಭಾಹ, ಆ ರೀತಿಯಾಗಿ ಕಪ್ಪು ಎಳ್ಳನ್ನು ಉಪಯೋಗಿಸಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಅಥವಾ ತಿಲತರ್ಪಣಾದಿಗಳನ್ನು ನೀಡ್ತಕ್ಕಂಥದ್ರಿಂದ ನೋಡಿ, ಅಲ್ಲಿ ಹೆಚ್ಚಾಗಿ ಈ ಒಂದು ವಿಧಾನದಲ್ಲಿ ತಿಲತರ್ಪಣಾದಿಗಳನ್ನು ನೀಡ್ತಾರೆ. ಹೆಚ್ಚಾಗಿ ಇಲ್ಲಿ ಸ್ವಲ್ಪ ತಿಲವನ್ನಿಟ್ಟು ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಆ ವ್ಯಕ್ತಿಗಳ ಹೆಸರನ್ನು ಹೇಳಿ ತರ್ಪಯಾಮಿ 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 ಈ ರೀತಿಯಲ್ಲಿ 3 ಸತಿ ಬಿಡ್ತಕ್ಕಂಥ ಒಂದು ಕ್ರಮ ಇದೆ. ಹಾಗಿದ್ರೆ ಇದನ್ನು ಯಾರು ಮಾಡ್ತಕ್ಕಂಥದ್ದು? ನೋಡಿ, ಕರ್ತೃವು ಬಹಳ ಮುಖ್ಯವಾಗ್ತಾನೆ. ಯಾಕೆಂದರೆ ಈ ಒಂದು ಮಹಾಲಯ ಅಮಾವಾಸ್ಯೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗಿ ನಾನು ಶ್ರಾದ್ದ ಕರ್ಮ ಮಾಡ್ತೇನೆ ಅಂದ್ರೆ ಅಲ್ಲಿ ಅವಕಾಶ ಇಲ್ಲ. ಆ ಒಂದು ನಿಜವಾಗಿಯೂ ಅದಕ್ಕೆ ಕರ್ತೃ ಅಂತ ಹೇಳಿಸ್ಕೊಳ್ತಕ್ಕಂಥ ಒಂದು ಶಬ್ದಕ್ಕೆ ಅರ್ಥ ಎಲ್ಲಿ ಬರುತ್ತೆ ಅಂತಂದರೆ, ತನ್ನ ತಂದೆಯನ್ನು ಆ ವ್ಯಕ್ತಿ ಕಳೆದುಕೊಂಡಿದ್ದಾಗ ಅವನು ಚಿಕ್ಕವನಾದರೂ ಕೂಡ ಅವನಿಗೆ ಅಧಿಕಾರ ಇದೆ ಅಂತ ಹೇಳ್ತೇವೆ. ತನ್ನ ತಂದೆಯನ್ನು ತಾಯಿಯನ್ನು ಕಳೆದುಕೊಂಡಾಗ ಸಾಧಾರಣವಾಗಿ ಸಹಜವಾಗಿ ಅವನಿಗೆ ಆ ಅಧಿಕಾರ ಹೇಳ್ತಕ್ಕಂಥದ್ದು ಬಂದು ಹೋಗುತ್ತೆ. ಅವನು ಎಷ್ಟು ಚಿಕ್ಕವನಾದರೂ ಕೂಡ ಅವನಿಗೆ ತನ್ನ ತಂದೆಯ ಶ್ರಾದ್ದಾದಿ ಕರ್ಮಗಳನ್ನು, ಕ್ರಿಯಾಚರಣೆಗಳನ್ನು ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಅವನು ಹೊಂದಿರ್ತಾನೆ. ಹಾಗಾಗಿ ಅವನು ಸತ್ತಿರತಕ್ಕಂತಹ ಆ ಒಂದು ತಿಥಿಯಂದೇ, ಯಾಕೆಂದರೆ ತಿಥಿ ಹೇಳ್ತಕ್ಕಂಥ ಒಂದು ಶಬ್ದಕ್ಕೆ ಬಹಳ ಅರ್ಥಪೂರ್ಣವಾದಂಥ ಒಂದು ವ್ಯವಸ್ಥೆಗಳಿದೆ. ಒಂದು ವ್ಯಕ್ತಿ ಜನನವಾಗಿದ್ದಾನೆ ಅಂತಂದರೆ ಅಲ್ಲಿ ನಕ್ಷತ್ರಾನುಸಾರವಾಗಿ ಆಯುಷ್ಯ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಒಬ್ಬ ವ್ಯಕ್ತಿಯು ಮರಣ ಹೊಂದಿದ್ದಾನೆ ಅಂತಂದರೆ ಅಲ್ಲಿ ತಿಥಿಯನ್ನು ಫಾಲೋ ಮಾಡಬೇಕು ಅಂತ ನಾವು ಹೇಳ್ತೇವೆ. ಅದಕ್ಕೋಸ್ಕರವಾಗಿ ಪರೋಕ್ಷವಾಗಿ ಬಂದಿರತಕ್ಕಂಥದ್ದು ಅದು ಸಂಸ್ಕೃತದ ತಿಥಿಯಾದರೂ ಕನ್ನಡದಲ್ಲಿ ತಿಥಿ ಅಂತ ನಾವು ಕರೆದಿರತಕ್ಕಂಥದ್ದು. ತಿಥಿ ಹೇಳ್ತಕ್ಕಂಥ ವ್ಯವಸ್ಥೆಗೆ ನಿಮ್ಮ ಉದಾಹರಣೆಗೆ ನಿಮ್ಮ ತಂದೆಯು ಆಷಾಢ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ಮರಣ ಹೊಂದಿದ್ದಾನೆ ಅಂತಂದರೆ ಈ ಮಹಾಲಯ ಅಮಾವಾಸ್ಯೆಯಲ್ಲಿಯೂ ನೋಡಿ ಬರುತ್ತೆ, ಅಷ್ಟಮಿ ತಿಥಿ ಬರುತ್ತೆ. ಅಲ್ಲಿ ಶುಕ್ಲ ಪಕ್ಷವೋ ಕೃಷ್ಣ ಪಕ್ಷವೋ ಹೇಳ್ತಕ್ಕಂಥದ್ದು ಪ್ರಧಾನ ಅಲ್ಲ. ಅಷ್ಟಮಿ ತಿಥಿಯಂದು ಅಲ್ಲಿ ತನ್ನ ತಂದೆಯ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಕ್ಕಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಏಕಾದಶಿ ತಿಥಿಯಲ್ಲಿ ಮರಣ ಹೊಂದಿರ್ತಾರೆ, ದ್ವಾದಶಿಯಲ್ಲಿ ಮರಣವನ್ನು ಹೊಂದಿರ್ತಾರೆ, ಅಥವಾ ತ್ರಯೋದಶಿಯಲ್ಲಿ ಮರಣ ಹೊಂದಿರ್ತಾರೆ. ಹಾಗಾಗಿ ಈ ಅಮಾವಾಸ್ಯೆಯ ಪರ್ಯಂತರವಾಗಿ ಸರ್ವಪಿತ್ರ ಅಮಾವಾಸ್ಯೆ ಅಂತ ಕರೆದಿರತಕ್ಕಂಥ ಒಂದು ಶಬ್ದದ ವಿಶೇಷವಾದಂಥ ಅರ್ಥವೇ ಅದು. ಆ ಕಾಲಕ್ಕೆ ಅನುಗುಣವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂಥ ಒಂದು ಪಕ್ಷದಲ್ಲಿ ನೀನು ಯಾವಾಗ ಮಾಡಬೇಕು ಅಂತಂದರೆ ಈ ಒಂದು ಮಹಾಲಯ ಪಕ್ಷ ಅಮಾವಾಸ್ಯೆ ಎಂದು ನಿನ್ನ ತಂದೆ ತಾಯಿಗಳನ್ನು ಉದ್ದೇಶಿಸಿ, ಅಥವಾ ತಾತ ಮುತ್ತಾತನ್ನು ಉದ್ದೇಶಿಸಿ, ಅಥವಾ ಅಜ್ಜಿ ಮುತ್ತಜ್ಜಿಯನ್ನು ಉದ್ದೇಶಿಸಿ ಅಲ್ಲಿ 7 ತಲೆಮಾರುಗಳು ಶುದ್ಧವಾಗುತ್ತೆ ಅಂತ ಹೇಳ್ತೇವೆ. ಒಬ್ಬ ಕರ್ತೃವಾಗಿರ್ತಕ್ಕಂಥವನು ಜೀವಿತಾವಧಿಯಲ್ಲಿ ತನ್ನ ತಂದೆ ತಾಯಿಗಳನ್ನು ಮರಣ ಹೊಂದಿದಾಗ ಆ ಒಂದು ವ್ಯಕ್ತಿಯು ಕೊಡ್ತಕ್ಕಂತಹ ತಿಲತರ್ಪಣಾದಿಗಳಿರಬಹುದು, ಅಥವಾ ಪಿಂಡ ಪ್ರದಾನಾದಿಗಳು ಇರಬಹುದು, ಅಥವಾ ವಾಯಸ ಬಲಿ ಇತ್ಯಾದಿಗಳಿರಬಹುದು. ಅದು 7 ವಂಶಸ್ಥವಾದಂತಹ ಒಂದು ಪಿತೃಗಳು ಆ ಕೊಡ್ತಕ್ಕಂತಹ ತಿಲತರ್ಪಣಾದಿಗಳಿಂದಲೋ ಅಥವಾ ಪಿಂಡ ಪ್ರದಾನಾದಿಗಳಿಂದಲೋ ಅಥವಾ ಶ್ರಾದ್ದಾದಿ ಕರ್ಮದಿಂದಲೋ ಅಥವಾ ವಾಯಸ ಬಲಿ ಕಾಗೆಗೆ ಇಡತಕ್ಕಂತಹ ಒಂದು ಬಲಿಯಿಂದಲೋ ಅವರು ತೃಪ್ತರಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಅದಕ್ಕೆ ಇದು ಅತ್ಯಂತ ಪರ್ವಕಾಲವಾದ್ದರಿಂದ
ಖಂಡಿತವಾಗಿಯೂ ಪುನಃ ನೀವು ಹೇಳಿದ ಹಾಗೆ ಬರ್ತೇನೆ. ಇದು ಗ್ರಹಣ ಕಾಲ ಅಂತ ಅಂದುಕೊಂಡ್ರೂ ಕೂಡ ನೋಡಿ, 3 ಅಮಾವಾಸ್ಯೆಗಳು ಅತ್ಯಂತ ಬಲವಾದಂತಹ ಅಮಾವಾಸ್ಯೆಗಳು. ಒಂದು ಸಂವತ್ಸರದಲ್ಲಿರತಕ್ಕಂತಹ 3 ಅಮಾವಾಸ್ಯೆಗಳು ತುಂಬಾನೇ ಬಲಿಷ್ಠವಾಗಿರುತ್ತೆ ಅಂತ ಹೇಳ್ತೇವೆ. ಅರ್ಥಾತ್ ನೋಡಿ, ತುಂಬಾನೇ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಅಪಘಾತಗಳಾಗ್ತಕ್ಕಂಥದ್ದು, ಅಥವಾ ಮರಣ ಇತ್ಯಾದಿ ಅಪಮೃತ್ಯುಗಳು ಬರ್ತಕ್ಕಂಥದ್ದು ಹೆಚ್ಚಾಗಿ ಈ ಅಮಾವಾಸ್ಯೆಯಲ್ಲಿ. ಅದಕ್ಕೋಸ್ಕರವಾಗಿ ಹಿಂದಿನ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ಹೇಳ್ತಾ ಇದ್ದೆ, ನಾಳೆ ಮಹಾಲಯ ಅಮಾವಾಸ್ಯೆ ಇದೆ, ಸ್ವಲ್ಪ ಹುಷಾರು ನೀನು ಅಂತ ಹೇಳ್ತಾ ಇದ್ದೆ. ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ನಾಳೆ ಮಹಾಲಯ ಇದೆ, ಸ್ವಲ್ಪ ಹುಷಾರಮ್ಮ, ಜಾಗರೂಕತೆಯನ್ನು ವಹಿಸು ಹೇಳ್ತಕ್ಕಂಥ ಒಂದು ಮಾತನ್ನು ನಾವು ಕೇಳ್ಪಡ್ತೇವೆ. ಯಾಕೆಂದರೆ ಇದು ಸ್ವಲ್ಪ ಮಟ್ಟಿಗೆ ಕ್ರೂರವಾದಂತಹ, ಬಲಿಷ್ಠವಾದಂತಹ, ಬಲವಾದಂತಹ ಅಮಾವಾಸ್ಯೆ ಇದಾದರೆ ಇನ್ನು ಮುಂದಿನ ತಿಂಗಳು ಬರುತ್ತೆ ನೋಡಿ, ಆಶ್ವಯುಜ ಮಾಸದ ಸರಿ ಕೃಷ್ಣ ಪಕ್ಷದ ಅಮಾವಾಸ್ಯೆ, ಹೆಚ್ಚಾಗಿ ನಾವು ದೀಪಾವಳಿ ಅಮಾವಾಸ್ಯೆ ಅಂತ ಹೇಳ್ತೇವೆ. ಇದು ಕೂಡ ಈ ಇಡೀ ಸಂವತ್ಸರದಲ್ಲಿ ಬರತಕ್ಕಂಥ ಬಲಿಷ್ಠವಾದಂಥ ಅಮಾವಾಸ್ಯೆ. ಇನ್ನೊಂದು ಫಾಲ್ಗುಣ ಮಾಸದ ಅಮಾವಾಸ್ಯೆ, ಕೊನೆಯ ಸಂವತ್ಸರದ ಕೊನೆಯ ಅಮಾವಾಸ್ಯೆ. ಈ 3 ಅಮಾವಾಸ್ಯೆಗಳು ಬಹಳ ಬಲಿಷ್ಠವಾಗಿರುತ್ತೆ. ಅದರಲ್ಲಿ ಎರಡನೇದಾಗಿ ಬಂದಿರತಕ್ಕಂಥದ್ದು ನಾಳೆಯದ್ದು. ಓಕೆ, ಫೈನ್. ಗುರುಜಿ, ನೀವು ಹೇಳಿ, ಈಗ ಮುಂಚೆ ಎಲ್ಲ ಪಿತೃಪಕ್ಷ ಅಂದರೆ ಅದು ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಶ್ರಾದ್ದ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಹೇಗಾಗಿದೆ ಅಂದರೆ ಆಡಂಬರ, ನಮ್ಮ ಮನೇಲಿ ಪಿತೃಪಕ್ಷ ಮಾಡ್ತಾ ಇದ್ದೀವಿ, ನೀವು ಬನ್ನಿ ಅಂತ ಕರೆಯೋ ರೀತಿ ಆಗಿದೆ. ಹಿಂಗೆ ಮಾಡಬಹುದಾ ಮಾಡಬಾರ್ದಾ ಅಂತ, ಬೇರೆಯವರ ಮನೆಯ ಪಿತೃಪಕ್ಷಕ್ಕೆ ಹೋಗಬೇಕಾ ಹೋಗಬಾರ್ದಾ ಅನ್ನೋದು ಧಾರ್ಮಿಕವಾಗಿ ಇರುವಂತಹ ಬಹುತೇಕ ದೊಡ್ಡ ಜಿಜ್ಞಾಸೆ. ನೋಡಿ, ಕರ್ಣ ಅನ್ನುವಂತಹ ಒಬ್ಬ ಹೆಸರನ್ನ ಎಲ್ಲ ಕೇಳಿರ್ತೇವೆ. ಹೌದು. ಅವನು ಜೀವಿತಾವಧಿಯಲ್ಲಿ ವಜ್ರ ವೈಡೂರ್ಯಗಳನ್ನ, ಚಿನ್ನವನ್ನ ಎಲ್ಲ ದಾನ ಮಾಡಿದ. ಹೌದು. ಅವನು ಮರಣದ ನಂತರ ಸ್ವರ್ಗಕ್ಕೆ ಹೋದಾಗ ಅವನಿಗೆ ತಿನ್ಲಿಕ್ಕೂ ಸಮೇತ ಬರೀ ಚಿನ್ನ ವಜ್ರ ವೈಡೂರ್ಯಗಳೇ ಇತ್ತಂತೆ. ಆಗ ಪ್ರಾರ್ಥನೆಗಳನ್ನು ಮಾಡಿದಾಗ ಈ ಪಿತೃಪಕ್ಷದ 15 ದಿನ ಮಾತ್ರ ಅವನಿಗೆ ಭೂಲೋಕದಲ್ಲಿ ಮತ್ತೆ ಪುನಃ ಜನಿಸಿ ಪಿತೃಗಳಿಗೆ ಮಾತ್ರ, ಯಾರ ಪಿತೃ, ಪಕ್ಕದ ಮನೆಯವರಿಗಲ್ಲ, ಅವರ ಕುಟುಂಬದ ಪಿತೃಗಳಿಗೆ ತಿಲತರ್ಪಣಾದಿಗಳನ್ನ ಕೊಡುವಂಥದ್ದು. ಈ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಮನೆಯವರಿಗೆ ಇಷ್ಟ ಆಗಿರುವಂತ ವಸ್ತುಗಳನ್ನೆಲ್ಲ ಅಲ್ಲಿಟ್ಟು ಅವ್ರಿಗೆ ಕೈ ಮುಗಿದು ಮತ್ತೆ ಅವರೇ ಭಕ್ಷಣೆ ಮಾಡಿ ಬಿಡುವಂಥದ್ದು. ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಅವರವರ ಕುಟುಂಬದವರಿಗೆ ಅವರೇ ಪಿತೃ ಕಾರ್ಯಗಳನ್ನು ಮಾಡಬೇಕಿತ್ತು. ಹೀಗೆ ತಿಲತರ್ಪಣಾದಿಗಳನ್ನು ಎಲ್ಲ ಸಿಗುವುದಿಲ್ಲ ಅಂತ ಹೇಳಿ ಕೊನೆಗೆ ಎಂತ ಮಾಡಿದ್ರು, ಇಷ್ಟ ಆಗುವಂಥದ್ದನ್ನಿಟ್ಟು ಕೈ ಮುಗಿಯುವಂಥದ್ದು ಅಂತ ಹೇಳಿ ಈಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದು, ಯಮಪುರಿ ಅನ್ನುವಂಥದ್ದು ಪೂರ್ಣವಾಗಿ ಖಾಲಿಯಾಗಿರ್ತದೆ. ಅವರೆಲ್ಲ ಎಲ್ಲಿಗೆ ಬಂದಿರ್ತಾರೆ? ತಮ್ಮ ಕುಟುಂಬದವರನ್ನ ಅವರು ಕೊಡುವಂತಹ ತಿಲತರ್ಪಣಾದಿಗಳನ್ನ ಆಕಾಂಕ್ಷೆಗೋಸ್ಕರವಾಗಿ ಅವರು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ತಿಲತರ್ಪಣಾದಿಗಳನ್ನ ಕೊಡಲೇಬೇಕು. ನಮ್ಮ ಸನಾತನ ಧರ್ಮದಲ್ಲಿ ಒಂದು ಕಾಲಘಟ್ಟದಲ್ಲಿ 7 ತಲೆಮಾರು ಸೂತಕಾಚರಣೆಗಳನ್ನು ಮಾಡ್ತಾ ಇದ್ರು. ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ಗುರುಗಳು ಹೇಳಿದ ಹಾಗೆ ಪಿತುಪಿತಾಮಹ ಪ್ರಪಿತಾಮಹ 3 ತಲೆಮಾರಿಗೆ ಮಾತ್ರ ತಿಲತರ್ಪಣಾದಿಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಹಿಂದಿನ ಕಾಲಘಟ್ಟದಲ್ಲಿ 7 ತಲೆಮಾರು ಸೂತಕಾಚರಣೆಗಳನ್ನು ಮಾಡ್ತಾ ಇದ್ರು, ತಿಲತರ್ಪಣಾದಿಗಳನ್ನು ಕೊಡ್ತಾ ಇದ್ರು. ಹಾಗಾಗಿ ಈ ಒಂದು ಪಿತೃಪಕ್ಷದಲ್ಲಿ ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ಗತಿಸಿದಂತಹ ಪಿತೃಗಳಿಗೆ ಎಲ್ಲರಿಗೂ ಕೊಡಬೇಕಾಗ್ತದೆ. ವಿಶೇಷವಾಗಿ ಹೇಳುವುದಾದ್ರೆ, ಅವರವರ ಯಾರು ಆ ಮಕ್ಕಳ ಗಂಡ ಹೆಂಡತಿಯ ಪ್ರಧಾನವಾಗಿ ಅಂದ್ರೆ ಮೊದಲನೇ ಮಗ ಇರ್ತಾನೆ, ಅವ್ರ ಮನೆಯಲ್ಲಿ ಅಥವಾ ಮೂಲ ಮನೆಯಲ್ಲಿ, ತಂದೆ ತಾಯಿ ಜೀವನ ಮಾಡಿದಂತಹ ಮೂಲ ಮನೆಯಲ್ಲಿ ಎಲ್ಲರೂ ಸೇರಿ ತಿಲತರ್ಪಣಾದಿಗಳನ್ನ ಕೊಡ್ತಾ ಇದ್ರು. ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ಒಬ್ರು ಕೆಲಸಕ್ಕಾಗಿ ಬೇರೆ ಊರುಗಳನ್ನು ಅರಸಿ ಹೋಗಿರ್ತಾರೆ, ಮೂಲ ಮನೆಯಲ್ಲಿ ಯಾರು ಮಾಡುವುದಿಲ್ಲ. ಇವೆಲ್ಲವೂ ಸಮೇತ ಏನಾಗ್ತದೆ ಅಂತ ಕೇಳಿದ್ರೆ, ನಮ್ಮ ಅನುಕೂಲಕ್ಕೆ ಬೇಕಾದಂತೆ ನಾವು ಬದಲಾವಣೆ ಮಾಡ್ಕೊಂಡು ಹೋದಂಥದ್ದು. ಅನಾದಿ ಕಾಲದಲ್ಲಿ ಬ್ರಹ್ಮ ಕುಟುಂಬ ಅರ್ಥಾತ್ ಬ್ರಾಹ್ಮಣರಿಂದನೇ ಪ್ರತಿ ವರ್ಷವೂ ಸಮೇತ ಮಹಾಲಯ ಅಮಾವಾಸ್ಯೆಗೆ ತಿಲತರ್ಪಣಾದಿಗಳನ್ನ ಕೊಡಿಸ್ತಾ ಇದ್ರು. ಆದ್ರೆ ಏನಾಗಿದೆ, ಹೋಗ್ತಾ ಅವ್ರಿಗೆ ಇಷ್ಟ ಆಗಿರುವಂತ ಪದಾರ್ಥಗಳನ್ನು ಎದುರುಗಡೆ ಇಡೋದು, ನಮಸ್ಕಾರ ಮಾಡೋದು ಅದೇ ಸಂಪ್ರದಾಯವಾಗಿ ಬಂದಿದೆ. ಅದನ್ನು ಸಮೇತ ಮಾಧ್ಯಾಹ್ನಿಕ ಕಾಲದಲ್ಲಿ ಮಾಡ್ತಿದ್ದವರು ಸಂಜೆ ಕಾಲದಲ್ಲಿ ನಾವು ಆಯ್ತು ನಮಗೆ ಇವತ್ತು ಸಮಯ ಇಲ್ಲ, ನಾವು ಸಂಜೆ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ರು. ಅದೇ ಒಬ್ರು ಆ ಕುಟುಂಬದ ಜ್ಯೋತಿಷಿಯೋ ಅಥವಾ ಅವರ ಕುಟುಂಬದ ಕುಲಪುರೋಹಿತರೋ ಇದ್ದಿದ್ರೆ, ಇಲ್ಲಪ್ಪ ಇದನ್ನು ಮಧ್ಯಾಹ್ನನೇ ಮಾಡುವುದು ಅಂತ ಹೇಳ್ತಾ ಇದ್ದಿದ್ರು. ಆದ್ರೆ ಈಗಿನ ಕಾಲಘಟ್ಟ ಏನಾಗಿದೆ, ಅವ್ರು ಮಾಡಿದ್ದೇ ಆಗಿದೆ ಬಿಟ್ರೆ ಅದನ್ನೇ ಸಂಪ್ರದಾಯ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಆದ್ರೆ ಸನಾತನ ಧರ್ಮದಲ್ಲಿ ತಿಲತರ್ಪಣಾದಿಗಳಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ 15 ದಿನ ಅವರು ನಮ್ಮನ್ನ ನೋಡ್ತಾ ಇರ್ತಾರಂತೆ.